ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ಸೊ ಮೊದಲೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಈ ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಹರ್ಷವನ್ನು ತರಲಿ ಅಂತ ಹೇಳ್ತಾ, ಸೊ ನಾವು ಇವತ್ತಿನ ಈ ವಿಡಿಯೋದಲ್ಲಿ KCET ಪ್ರಿಪ್ರೇಷನ್ ಬಗ್ಗೆ ಒಂದಿಷ್ಟು ಕ್ವಶನ್ಸ್ಗಳನ್ನು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ನಿಮ್ಮ KCET ಪ್ರಿಪ್ರೇಷನ್ ಬಗ್ಗೆ ಎಲ್ಲ ರೀತಿಯಾದಂತಹ ನಿಮ್ಮ ಡೌಟ್ಗಳನ್ನು ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಮೊದಲೇದಾಗಿ ಭಾಳಷ್ಟು ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ದೀರಪ್ಪ ಅಂತಂದರೆ, ಪ್ರಿಪ್ರೇಷನ್ನ ಯಾವಾಗ ಸ್ಟಾರ್ಟ್ ಮಾಡ್ಬೋದು ಅಂತ. ಅಂದರೆ ನಮ್ಮ ಬೋರ್ಡ್ ಎಕ್ಸಾಮ್ ಮುಗಿದ ಮೇಲೆ ಒನ್ ಮಂತ್ ಅಥವಾ 1.5 ಮಂತ್ ಗ್ಯಾಪ್ ಇರುತ್ತೆ. ಸೊ ಆವಾಗ ನಾವು ಸ್ಟಾರ್ಟ್ ಮಾಡ್ಬೋದಾ ಅಂತ ಭಾಳ ಜನ ಕೇಳ್ತಾಯಿದ್ರು. ಸೊ ನೀವು ನನಗೆ ಕೇಳೋದಾದರೆ, ಸೊ ನಿಮಗೇನಾದರೂ ಟಾಪ್ ಕಾಲೇಜಸ್ಗಳಲ್ಲಿ ಸೀಟ್ ಬೇಕು ಅನ್ನೋದಾದರೆ ನೀವು 5,000 10,000 ರ್ಯಾಂಕ್ ಒಳಗಡೆ ಬರಬೇಕಾಗುತ್ತೆ. ಸೊ ನಿಮಗೆ ಆ ಥರ ರ್ಯಾಂಕ್ ಬೇಕು ಅಂದರೆ ನೀವು ಇವಾಗಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಪ್ರಿಪ್ರೇಷನ್ನ. ಅಥವಾ ನಿಮಗೆ ಆ ಥರ ರ್ಯಾಂಕ್ ಬರದೇ ಇದ್ದರೆ ನಡೆಯುತ್ತೆ ಅನ್ನೋದಾದರೆ ನೀವು ಏನು ಬೇಕಾದರೂ ಮಾಡ್ಬೋದು. ಬಟ್ ನಿಮಗೆ ಟಾಪ್ ಕಾಲೇಜ್ಗಳಲ್ಲಿ ಸೀಟ್ ಬೇಕಂದರೆ ನೀವು ಇವಾಗಿಂದನೇ ಮಾಡ್ತಾ ಹೋಗಬೇಕು. ಯಾಕಂದರೆ ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಹಾಗಂತ ಕಾಂಪಿಟೇಷನ್ಗೆ ಎದುರುವಂಥ ಅವಶ್ಯಕತೆ ಸಹ ಇಲ್ಲ. ಯಾಕಂದರೆ ನೀವು ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮುಖಾಂತರ ನೀವು ಆ ಪ್ರಿಪ್ರೇಷನನ್ನು ಮಾಡಿದರೆ ಈಸಿಯಾಗಿ ನೀವು ಇದನ್ನು ಕ್ರ್ಯಾಕ್ ಮಾಡ್ಬೋದು. ಸೊ ನಿಮ್ಮ KCET ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ನಿಮ್ಮ KCET ಎಕ್ಸಾಮ್ನ ಸಿಲೆಬಸ್ ಕಾಪಿ ನಿಮ್ಮ ಹತ್ರ ಇರಲೇಬೇಕು. ಯಾಕಂದರೆ ಸಿಲೆಬಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲದೇ ಸುಮ್ಮನೆ ಓದ್ಕೊತ ಹೋದರೆ ಅದು ಏನು ಯೂಸ್ ಇಲ್ಲ. ಸೊ ಹಾಗಾಗಿ ನೀವು ಸಿಲೆಬಸ್ ಕಾಪಿಯನ್ನು ನಿಮ್ಮ ಡೆಸ್ಕಲ್ಲಿದ್ದರೆ ನಿಮ್ಮ ಡೆಸ್ಕ್ ಮುಂದೆ ಅದನ್ನ ಅಂಟಿಸ್ಕೊಂಬಿಡಿ. ಯಾಕಂದರೆ ನಿಮ್ಮ ಸಿಲೆಬಸ್ ಕಾಪಿ ನಿಮ್ಮ ಮುಂದೆ ಇದ್ದರೆ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ನಿಮ್ಮ ಸಿಲೆಬಸ್ನ ಕರೆಕ್ಟಾಗಿ ಅನಲೈಸ್ ಮಾಡಿದರೆ ನಿಮ್ಮದು 50% ಕೆಲಸ ಅಲ್ಲಿ ಮುಗಿದಂಗೆ. ಸೊ ಸಿಲೆಬಸ್ ಕಾಪಿನ ನಿಮ್ಮ ಹತ್ರ ಯಾವಾಗಲೂ ಇಟ್ಕೊಂಡಿರಿ. ಸೊ ಅದಾದಮೇಲೆ ನಿಮ್ಮ PYQs, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ PYQಸಿಂದ ನೀವು ಈ ಕ್ವಶನ್ಸ್ ಯಾವ ರೀತಿ ಬರುತ್ತೆ, ಯಾವ ಥರ ನಾವು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನೀವು ತಿಳ್ಕೊಬೋದು. ಸೊ PYQs ಈಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ದಯವಿಟ್ಟು ಯಾರು ಇದನ್ನು ಇಗ್ನೋರ್ ಮಾಡಬೇಡಿ. ಎಲ್ಲರೂ ಆದಷ್ಟು PYQಸಲ್ಲಿರುವಂಥ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ. ಒಂದು 10 to 15 ಇಯರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ತರಿಸಿ ಅವನ್ನ ಸಾಲ್ವ್ ಮಾಡಿ. ನೀವು ಸಾಲ್ವ್ ಮಾಡಿ ಆದಮೇಲೆ ನೀವು ಎಕ್ಸಾಮ್ ಬರೆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಇಂಪಾರ್ಟೆಂಟ್ಸ್ ಏನು ಅಂತ. ಸೊ ಅದಾದಮೇಲೆ ಮಾಕ್ ಟೆಸ್ಟ್. ನೀವೇನೇ ಪ್ರಿಪ್ರೇಷನ್ ಮಾಡಿದರೂ ಸಹ ನೀವು ಯಾವ ಲೆವೆಲಲ್ಲಿ ಈಗ ನೀವು ಸ್ಟೇ ಆಗ್ತೀರಾ ಅಂತ ತಿಳ್ಕೊಬೇಕಾದ್ರೆ ನೀವು ಮಾಕ್ ಟೆಸ್ಟನ್ನು ತೊಗೊಳ್ಳೇಬೇಕು. ಯಾಕಂದರೆ ನೀವು ಎಕ್ಸಾಮಲ್ಲಿ ಟೈಮ್ ಲಿಮಿಟ್ ಇರುತ್ತೆ ನಿಮಗೆ. ಸೊ ಆ ಟೈಮಲ್ಲಿ ನೀವು ಹೇಗೆ ಸಾಲ್ವ್ ಮಾಡ್ತೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಲಿಮಿಟೆಡ್ ಟೈಮಲ್ಲಿ ನೀವು ಹೇಗೆ ಸಾಲ್ವ್ ಮಾಡ್ತೀರಾ ಅಂತ ತಿಳ್ಕೊಳೋದಕ್ಕೆ ನಿಮ್ಮ ಕೆಪಾಸಿಟಿ ನಿಮಗೆ ಗೊತ್ತಾಗಬೇಕಂತಂದರೆ ನೀವು ಮಾಕ್ ಟೆಸ್ಟನ್ನು ತೊಗೋಬೇಕು. ಸೊ ನೀವು ಮಾಕ್ ಟೆಸ್ಟನ್ನು ತೊಗೊಂಡಾಗ ನಿಮಗೆ ನೀವು ಎಲ್ಲಿ ಸ್ಟ್ಯಾಂಡ್ ಆಗ್ತೀರಾ ಅಂತ ತಿಳಿಯುತ್ತೆ. ಸೊ ಇದಾದ ನಂತರ ನೀವು ಅದಕ್ಕೆ ಏನೇನು ನಿಮ್ಮಲ್ಲಿ ಕಡಿಮೆ, ನೀವು ಎಲ್ಲೆಲ್ಲಿ ನೀವು ಸ್ಟ್ರಗಲ್ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡು ಸೊ ಆ ಏರಿಯಾಸನ್ನು ನೀವು ಸ್ಟ್ರಾಂಗ್ ಮಾಡ್ಕೋಬೋದು. ಸೊ ಹಾಗಾಗಿ ಮಾಕ್ ಟೆಸ್ಟನ್ನ ತೊಗೊಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ಈ ಬೋರ್ಡ್ ಎಕ್ಸಾಮ್ ಮತ್ತು CETನ ಹೇಗೆ ಮ್ಯಾನೇಜ್ ಮಾಡೋದು ಅಂತ. ನೋಡಿ, ಬೋರ್ಡ್ ಎಕ್ಸಾಮ್ ಸಹ ನಾವು ಇಗ್ನೋರ್ ಮಾಡೋಂಗಿಲ್ಲ. ಯಾಕಂದರೆ 50% ಅವರು CETಯಿಂದ KEAನವರು 50% ಬೋರ್ಡ್ ಎಕ್ಸಾಮಿಂದ ಕನ್ಸಿಡರ್ ಮಾಡ್ತಾರೆ. ಆಯಿತಾ, ನೀವು ಬೋರ್ಡ್ ಎಕ್ಸಾಮಲ್ಲೂ ಸಹ ಅಷ್ಟೇ ನೀವು ಪ್ರಿಪ್ರೇಷನ್ನ ಮಾಡಬೇಕು. ಸೊ ನೀವೇನು ಪ್ರಿಪ್ರೇಷನ್ ಮಾಡಿರ್ತೀರಲ್ಲ ಅದು ಇಲ್ಲಿ ಹೆಲ್ಪ್ ಆಗುತ್ತೆ. ಬೋರ್ಡ್ ಎಕ್ಸಾಮಲ್ಲಿ ನೀವು ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆದ್ರಿ ಅಂತಂದರೆ ಅದು CET ಕೂಡ ಭಾಳ ಹೆಲ್ಪ್ ಆಗುತ್ತೆ. ಒಂದೇ ಪ್ರಾಬ್ಲಮ್ ಏನಪ್ಪ ಅಂದರೆ, ಬೋರ್ಡ್ ಎಕ್ಸಾಮಲ್ಲಿ ನೀವು ಥಿಯರಿ ರೂಪದಲ್ಲಿ ಬರ್ತಿರ್ತೀರಲ್ಲ ಅದೇ ಕ್ವಶನ್ಸೇ ಬೇರೆ, ಆದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸೇ ಬೇರೆ. ಯಾಕಂದರೆ ನೀವು ಆ ಒಂದು ಲಿಮಿಟೆಡ್ ಟೈಮಲ್ಲಿ ಆ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಆದರೆ ಬೋರ್ಡ್ ಎಕ್ಸಾಮಲ್ಲಿ ಆ ಥರ ಇರಲ್ಲ. ಸೊ ಅದಕ್ಕಾಗಿ ನೀವು ಕ್ವಶನ್ಸ್ಗಳನ್ನು ಎಷ್ಟು ಸಾಲ್ವ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ನೀವು ಡೈಲಿ ಬೋರ್ಡ್ ಎಕ್ಸಾಮ್ನ ಪ್ರಿಪ್ರೇಷನ್ನ ಮಾಡ್ತಾನೇ ಇರಿ ಕಂಟಿನ್ಯೂಯಸ್ ಆಗಿ. ಆದರೆ ಡೈಲಿ 1 to 2 ಅವರ್ಸ್ ನೀವು KCET ಪ್ರಿಪ್ರೇಷನ್ಗೆ ಕೊಡಬೇಕು. ಅಂದರೆ ಡೈಲಿ ನೀವು ಮಿನಿಮಮ್ ಏನಿಲ್ಲ ಅಂತಂದರೆ ಡೈಲಿ ನೀವು ಒಂದು 20 ಕ್ವಶನ್ಸ್ ಆದರೂ ಸಾಲ್ವ್ ಮಾಡಿ. ಬೇಡ ಅದು ಆಗಲಿಲ್ಲ ಅಂದರೆ ಒಂದು 10 ಕ್ವಶನ್ಸ್ ಆದರೂ ಸಾಲ್ವ್ ಮಾಡಿ. ನೀವು ಡೈಲಿ ಕಂಟಿನ್ಯೂಯಸ್ ಆಗಿ ಸಾಲ್ವ್ ಮಾಡ್ತಾ ಹೋದರೆ ನೀವು ಎಕ್ಸಾಮ್ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ತುಂಬ ಕ್ವಶನ್ಸ್ಗಳನ್ನು ಕವರ್ ಮಾಡಿರ್ತೀರ. ಸೊ ಕ್ವಶನ್ಸ್ ಸಾಲ್ವ್ ಮಾಡೋದು ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕ್ವಶನ್ಸ್ ಅಂತ ನಾವು ಆಗಲೇ ಹೇಳಿದ್ದೀನಿ, PYQ ಕ್ವಶನ್ಸ್ನ ಮಾತ್ರ ಸಾಲ್ವ್ ಮಾಡಿ. ಅದಾದಮೇಲೆ ನಿಮ್ಮ ಕೋಚಿಂಗ್ ಸೆಂಟ್ರಲ್ಲಾದರೂ ಆಗಿರ್ಬೋದು, ಯಾವುದಾದ್ರೂ ಒಂದು
ಮೆಟೀರಿಯಲ್ ಸಿಕ್ತಂದರೆ ಆ ಮೆಟೀರಿಯಲ್ ಇರೋ ಕ್ವಶನ್ಸನ್ನು ಆಮೇಲೆ ನೋಡಿ, ಫಸ್ಟ್ POQ ಮುಗಿಸಿ, ಅದಾದಮೇಲೆ ನೀವು ಮೆಟೀರಿಯಲ್ಸಲ್ಲಿರೋ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ. ಸೊ ಈ ರೀತಿ ನೀವು ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೆ ಪರ್ಸೆಂಟೇಜನ್ನು ತೆಗೆದು ಮತ್ತು ಈ ರೀತಿ ಡೈಲಿ ಕ್ವಶನ್ ಸಾಲ್ವ್ ಮಾಡ್ಕೊತ ಹೋಗಿದರೆ ನೀವು 100% ಇದರಲ್ಲಿ CETಯಲ್ಲಿ ಚೆನ್ನಾಗಿ ಮಾಡ್ತೀರಾ. ಯಾಕಂದರೆ ಕನ್ಸಿಸ್ಟೆನ್ಸಿ ಮುಖ್ಯ ಆಗುತ್ತೆ. ನೀವು ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋದ್ರಿ ಅಂತಂದರೆ ನಿಮಗೆ CET ಎಕ್ಸಾಮ್ ಬರೆಯೋದು ಅಷ್ಟೊಂದೇನು ಕಷ್ಟ ಆಗಲ್ಲ. ಸೊ ಹಾಗಾಗಿ ನೀವು ಡೈಲಿ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬಿ ಕಾನ್ಫಿಡೆಂಟ್, ಡೂ ಹಾರ್ಡ್ ವರ್ಕ್ ಆ್ಯಂಡ್ ಯು ವಿಲ್ ಸಿ ದ ರಿಸಲ್ಟ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ CETಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾವುದಾದ್ರೂ ಸಬ್ಜೆಕ್ಟ್ ಬಗ್ಗೆ ಏನಾದರೂ ಹೇಗೆ ಪ್ರಿಪ್ರೇಷನ್ ಸ್ಟ್ರಾಟಜಿ ಮೇಲೆ ನಿಮ್ಗೆ ಏನಾದರೂ ವಿಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್. ಥ್ಯಾಂಕ್ ಯು ಸೋ ಮಚ್.